ನಮಸ್ಕಾರ ಸ್ನೇಹಿತರೆ. ಕೆಪಿಎಸ್ಸಿ ಇಂದ ಒನ್ ಮೋರ್ ನೋಟಿಫಿಕೇಶನ್ ಬಿಡುಗಡೆ ಆಗಿದೆ. ಅದು 277 ಆರ್ಪಿಸಿ. ಓಕೆ, ಆರ್ಪಿಸಿಗೆ ಮತ್ತೆ 50 ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಎಜುಕೇಶನ್ ಒಂದಷ್ಟು ನೋಟಿ ಜಾಬ್ಸ್ಗೆ ಎನಿ ಡಿಗ್ರಿ ಕೇಳಿದ್ದಾರೆ, ಒಂದಷ್ಟಕ್ಕೆ ಬಿಇ, ಮೆಕ್ಯಾನಿಕಲ್, ಸಿವಿಲ್ ಮತ್ತೆ ಬೇರೆ ಬೇರೆ ಬ್ರಾಂಚಸ್ ಗಳನ್ನ ಕೇಳಿದ್ದಾರೆ. ಎಂಎಸ್ಸಿ ಕೇಳಿದ್ದಾರೆ, ಒಂದಷ್ಟು ಹುದ್ದೆಗಳಿಗೆ ಎಂಬಿಎ ಕೂಡ ಕೇಳಿದ್ದಾರೆ. ಸೊ ಇದರಲ್ಲಿ ಪೇಪರ್ 1 ಪೇಪರ್ 2 ಬರುತ್ತೆ. ಎಲ್ಲ MCQ ಆಧಾರಿತ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ. ಇದು ಗ್ರೂಪ್ ಬಿ ಹುದ್ದೆಗಳು. ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಒಟ್ಟು 50 ಹುದ್ದೆಗಳಿವೆ ಸ್ನೇಹಿತರೆ. ಓಕೆ, 50 ಹುದ್ದೆಗಳಿವೆ ಹೈದರಾಬಾದ್ ಕರ್ನಾಟಕ. ಯಾವ್ದ್ಯಾವ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಿಮ್ಗೆ ಕಲ್ಯಾಣಾಧಿಕಾರಿ ಆಗಿರ್ಬೋದು, ಕಾರ್ಖಾನೆ ಬಾಯ್ಲರ್ ಕೈಗಾರಿಕಾ ಸ್ವಸ್ಥ ಇಲಾಖೆಯಲ್ಲಿ ಅಂದ್ರೆ ಆ ಒಂದು ಡಿಪಾರ್ಟ್ಮೆಂಟ್, ಆ ಒಂದು ಇಲಾಖೆ ಅಂತೇನಿದೆ ಅಲ್ಲಿ ಸಹಾಯಕ ಡೈರೆಕ್ಟರ್ ನಿರ್ದೇಶನ ಆಗಿರ್ಬೋದು, ಸಹಾಯಕ ಇಂಜಿನಿಯರ್ ಆಗಿರ್ಬೋದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಿವಿಲ್. ಹಾಗೆ ಭೂಮಾಪನ ಕಂದಾಯ ವ್ಯವಸ್ಥೆ, ಭೂ ದಾಖಲೆ ಇಲಾಖೆ, ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಭೂ ಸರ್ವೆ ಅಥವಾ ಭೂ ದಾಖಲೆ ಸಹಾಯಕ ನಿರ್ದೇಶಕರು, ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಗಳಾಗಿರ್ಬೋದು, ಕೈಗಾರಿಕಾ ಮತ್ತೆ ವಾಣಿಜ್ಯಕ್ಕೆ ಸಹಾಯಕ ನಿರ್ದೇಶಕರು, ಅಂತರ್ಜಲ ನಿರ್ದೇಶನಾಲಯ ಭೂವಿಜ್ಞಾನಿ ಆಗಿರ್ಬೋದು. ಒಟ್ಟು 50 ಇದೆ. ಅದೇ ರೀತಿ ಇಲ್ಲಿ 9 ಇಲಾಖೆಗಳ ಒಂದು ನಿಮ್ಗೆ ನಾನ್ ಹೈದರಾಬಾದ್ ಕರ್ನಾಟಕ ಆರ್ಪಿಸಿ ಅಂತ ಏನ್ ಕರಿತೀವಿ, ಅಲ್ಲಿ 9 ಇಲಾಖೆಗಳಲ್ಲಿ ಒಟ್ಟು 277 ಹುದ್ದೆಗಳು ಕಾಲ್ ಮಾಡಿರ್ತಕ್ಕಂಥದ್ದು. ಸೊ ಯಾವ ಯಾವ ಇಲಾಖೆಯಲ್ಲಿ ಯಾವ ಯಾವ ಹುದ್ದೆಗಳಿಗೆ ಯಾವ ಯಾವ ಒಂದು ನಿಮ್ಗೆ ಎಜುಕೇಶನ್ ಇರಬೇಕು ಅದೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಬಟ್ ಇಲ್ಲಿ 2 ಹುದ್ದೆಗಳು ಏನಿದೆ ಅದಕ್ಕೆ ಅರ್ಜಿ ಸಲ್ಲಿಸಕ್ಕೆ ನಿಮ್ಗೆ 15ನೇ ತಾರೀಕಿಂದ ಓಪನ್ ಆಗುತ್ತೆ, ಅಂದ್ರೆ ಶುಕ್ರವಾರದಿಂದ ಓಪನ್ ಆಗುತ್ತೆ. ನೆಕ್ಸ್ಟ್ ಮಂತ್ ಅಂದ್ರೆ ಇದು ಏಪ್ರಿಲ್ ಇಂದ ಓಪನ್ ಆಗ್ತಕ್ಕಂಥ. ಇವಾಗ ನಾವು ಮಾರ್ಚ್ ಅಲ್ಲಿ ಇದೀವಿ, 15/4 ಎಲ್ಲಿದೆ ನಮ್ಗೆ ಏಪ್ರಿಲ್. ಇನ್ನು 1 ತಿಂಗಳಿದೆ, ಶುಕ್ರವಾರ ಈ ತಿಂಗಳಲ್ಲ, ಇನ್ನು 1 ತಿಂಗಳಿದೆ ಸ್ನೇಹಿತರೆ. ಯಾಕಂದ್ರೆ ಇದು ನಮ್ಮ ಇದ್ರ ನೋಟಿಫಿಕೇಶನ್ ಆಗೋಗುತ್ತೆ ಅಂತ ಹೇಳಿ ಅವರು ಇದು ಮಾಡಿರ್ತಕ್ಕಂಥದ್ದು. ಯಾವುದು ಎಲೆಕ್ಷನ್ ನೋಟಿಫಿಕೇಶನ್ ಆಗೋಗುತ್ತೆ ಅಂತ ಹೇಳಿ. ಇನ್ನು ಕೊನೆ ದಿನಾಂಕ ಬಂದು ಇದು ಏಪ್ರಿಲ್, ಇದು ಮೇ. ಓಕೆ, ಇದು ಹೈದರಾಬಾದ್ ಕರ್ನಾಟಕ ಪೋಸ್ಟ್ ಗಳಿಗೆ ಕೊಟ್ಟಿರ್ತಕ್ಕಂಥ. ತಾತ್ಕಾಲಿಕವಾಗಿ ಎಕ್ಸಾಮ್ ನಡೆಯೋದು 8ನೇ ತಿಂಗಳು ಆಗಸ್ಟ್. ಓಕೆ, ಅವಾಗ ಅದೇ ರೀತಿ ನಾನ್ ಹೈದರಾಬಾದ್ ಕರ್ನಾಟಕ ಅಥವಾ ಆರ್ಪಿಸಿ ಅಂತ ಏನ್ ಕರಿತೀವಿ ಅದಕ್ಕೂ ಕೂಡ ಸೇಮ್ ಡೇಟ್ಸ್ ಗಳಿದೆ. ಆದ್ರೆ ಎಕ್ಸಾಮ್ ಡೇಟ್ 11/8 ತಾತ್ಕಾಲಿಕ ಟೆಂಟೇಟಿವ್ ಎಕ್ಸಾಮ್ ಡೇಟ್ ಫಾರ್ ಪೇಪರ್ 1 ಗೆ ಕೊಟ್ಟಿದ್ದಾರೆ. ಪೇಪರ್ 1 ಗೆ 2 ಪೇಪರ್ ಗಳಿವೆ. ಶುಲ್ಕ 300 ರೂಪಾಯಿ ಫಾರ್ GM ಕ್ಯಾಟಗರಿ ಅಂಡ್ 2A 2B 3A 3B ಗೆ 150, ಮಾಜಿ ಸೈನಿಕ 50, SC ST ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರವರ್ಗ 1 ಕ್ಯಾಟಗರಿ 1 ಗೆ ಶುಲ್ಕ ವಿನಾಯಿತಿ ಇದೆ. ಅಂಡ್ ಇಲ್ಲಿ ತುಂಬಾ ಜನ ಕೇಳ್ತೀರಾ ಸರ್ 2-3 ಅಪ್ಲೈ ಮಾಡ್ಬೋದಾ? ಸೊ ಅವ್ನು ಡೀಟೇಲ್ ಆಗಿ ಕೊಟ್ಟಿದ್ದಾನೆ, ರೆಡ್ಡಿಂಗ್ ಕಲ್ ಕೊಟ್ಟಿದ್ದ ನೋಟಿಫಿಕೇಶನ್ ಅಲ್ಲಿ ಅಪ್ಲೈ ಮಾಡ್ಬೋದು. ಬಟ್ ಈ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಈ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಸಪರೇಟ್ ನೀವು ದುಡ್ಡು ಕಟ್ಟಬೇಕಾಗುತ್ತೆ. ಈ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಅಂತ ಸಪರೇಟ್ ದುಡ್ಡು ಕಟ್ಟಬೇಕಾಗುತ್ತೆ. ಈ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಸಪರೇಟ್ ದುಡ್ಡು ಕಟ್ಟಬೇಕಾಗುತ್ತೆ. ಓಕೆ, ಸೊ ಒಂದಕ್ಕಿಂತ ಹೆಚ್ಚು ಮಾಡಬಹುದು, ಸಪರೇಟ್ ದುಡ್ಡು ಕೊಡಬೇಕಾಗುತ್ತೆ. ನಿಮ್ ಪ್ರಯಾರಿಟಿ ಏನು ಅಂತ ಮಾತ್ರ ಮೆನ್ಷನ್ ಮಾಡ್ಬೇಕು. ಯಾವ್ದಕ್ಕೆ ಫಸ್ಟ್ ಪ್ರಯಾರಿಟಿ ಇಲ್ಲಿ ಕೊಟ್ಟಿದ್ದಾನೆ. ಒಮ್ಮೆ ಶುಲ್ಕ ನೋಡಿ, ಪ್ರತಿ ಹುದ್ದೆಗೂ ಪ್ರತ್ಯೇಕ ನಿಗದಿಪಡಿಸಿದ ಶುಲ್ಕವನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು ಅಂತ ಕೊಟ್ಟಿದ್ದಾನೆ. ಅರ್ಥ ಆಗ್ತಿದೆಯಲ್ಲ? ಒಂದು ಮತ್ತೆ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕು. ಸೊ ಇದೆರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅಂದ್ರೆ ನಿಮ್ಗೆ ಆಲ್ರೆಡಿ ರಿಸಲ್ಟ್ ಬಂದಿದ್ರೆ ನೀವು ಅಪ್ಲೈ ಮಾಡಬಹುದು. ಆಯ್ಕೆ ವಿಧಾನ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 150 ಮಾರ್ಕ್ಸ್, ಮಿನಿಮಮ್ 50 ತೆಗಿಲೇಬೇಕು. ಅಂಡ್ ಒನ್ಸ್ ಅಗೇನ್ ಇಲ್ಲಿ KPSC ಆಗಿರೋದ್ರಿಂದ ನಿಮಗೆ ಆಲ್ರೆಡಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 29/11/22 ನಂತರ ಯಾವುದೇ ಪರೀಕ್ಷೆ ಬರೆದು KPSC ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಿದ್ರೆ ಅದನ್ನ ನೀವು ನೋಟಿಫಿಕೇಶನ್ ನೀವು ಅಪ್ಲೈ ಮಾಡ್ಬೇಕಾದ್ರೆ ನೀವು ಅದನ್ನ ತೋರಿಸ್ಬಿಟ್ರೆ, ಅಂದ್ರೆ ಡೀಟೇಲ್ ಹಾಕ್ಬಿಟ್ರೆ ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂತ ನೆಸೆಸಿಟಿ ಇರಲ್ಲ. ಓಕೆ, ಜಸ್ಟ್ ಪಾಸಿಂಗ್ ಅದು. ಯಾರು ಬರ್ದಿರಲ್ಲ, ಬರ್ದಿದ್ದು ಫೇಲ್ ಆಗಿರ್ತೀರ ಅವರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ತಗೋಬಹುದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬಂದು ನೆಗೆಟಿವ್ ಇದ್ದೇ ಇರುತ್ತೆ. MCQ ಆಧಾರಿತ 300 ಅಂಕಗಳು ಇರ್ತವೆ ಸ್ನೇಹಿತರೆ. 1.5 ಗಂಟೆ ಪೇಪರ್ 1 ಗೆ, ಪೇಪರ್ 2 ಗೆ 2 ಗಂಟೆ. ಪೇಪರ್ 1 ಬಂದು ಜನರಲ್ ಪೇಪರ್, GK ಪೇಪರ್. ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಇದೆ. ಓಕೆ, ಸ್ಪೆಸಿಫಿಕ್ ಪೇಪರ್ ಅಂತ ಕರೀತೀವಿ. ಸೊ ಇದರ ಸಿಲೆಬಸ್ ಏನಿದೆ ಸೇಮ್ ಸರ್. GK ಸಿಲೆಬಸ್ ಎಲ್ಲಾ ನಿಮ್ಗೆ KS, ಗ್ರೂಪ್ ಬಿ, ಗ್ರೂಪ್ ಸಿ ಏನು ಓದ್ತಿರೋ ಸೇಮ್ ಸಿಲೆಬಸ್. ಸೊ ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ನಿರ್ದಿಷ್ಟ ಪತ್ರಿಕೆ ಮಾತ್ರ ಆ ಹುದ್ದೆಗಳಿಗೆ ತಕ್ಕಂತೆ ಕೊಟ್ಟಿದ್ದಾನೆ. ಫಸ್ಟ್ ಯಾವ ಹುದ್ದೆಗಳು ನೋಡಿ, ಡೀಟೇಲ್ ನೋಟಿಫಿಕೇಶನ್ ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾವು ನಾನ್ ಹೈದರಾಬಾದ್ ಕರ್ನಾಟಕ ಮತ್ತೆ ಹೈದರಾಬಾದ್ ಕರ್ನಾಟಕದ್ದು ಶೇರ್ ಮಾಡಿದೀವಿ. ಅಥವಾ ನಿಮ್ KPSC ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಅಲ್ಲಿಂದ ತಗೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಸಿಂಬಲ್ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಸೊ ಫಸ್ಟ್ ನಾ ಏನ್ ಮಾಡ್ತೀನಿ, ಹೈದರಾಬಾದ್ ಕರ್ನಾಟಕದ್ದು ಫಸ್ಟ್ ಕವರ್ ಮಾಡ್ಬಿಡ್ತೀನಿ. ಯಾಕಂದ್ರೆ 6 ಹುದ್ದೆಗಳಿದೆ, ಹಾಗಾಗಿ ಫಸ್ಟ್ ಇದನ್ನ ಕವರ್ ಮಾಡ್ಬಿಡ್ತೀನಿ.
ಈಗ ಫಾರ್ ಎಕ್ಸಾಂಪಲ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಿಮಗೆ ವೆಲ್ಫೇರ್ ಆಫೀಸರ್ ಇದೆಯಲ್ಲ, ಇದಕ್ಕೆ ಎನಿ ಡಿಗ್ರಿ ಇದ್ರೆ ಓಕೆ. ಓಕೆ, ನಿಮ್ಮ ಮೀಸಲಾತಿಗಳು ಕೊಟ್ಟಿದ್ದಾನೆ, ಆ ಪೋಸ್ಟ್ ಏನಿದೆ ಅದಕ್ಕೆ ಯಾವ ಕ್ಯಾಟಗರಿ ನೀವು ನೋಡ್ಕೊಂಡು ಇಲ್ಲಿರ್ತಕ್ಕಂಥ ಮೀಸಲಾತಿಗೆ ತಕ್ಕಂತೆ ಅಪ್ಲೈ ಮಾಡಬಹುದು. ಸೊ ಮಿನಿಮಮ್ ಏಜ್ ಕೇಳ್ತೀರಾ ಸರ್, ನಾರ್ಮಲ್ ಏಜ್ ಸರ್ ಏನಿದೆ KPSC ನಮ್ಮ ಕರ್ನಾಟಕದ 18ರಿಂದ 35, ರಿಸರ್ವೇಶನ್ ಇದ್ರೆ ಕ್ಯಾಟಗರಿ 1 2A 2B 3A 3B 38 ತನಕ ಅಪ್ಲೈ ಮಾಡಬಹುದು. SC ST ಇದ್ರೆ ಪ್ರವರ್ಗ 1 40 ವರ್ಷ ತನಕ ಅಪ್ಲೈ ಮಾಡಬಹುದು. ಪ್ಲಸ್ 10 ಇಯರ್ಸ್ ನಿಮಗೆ ಗೊತ್ತಲ್ಲ, ಅಂಗವಿಕಲ, ಮಾಜಿ ಸೈನಿಕ, ವಿಧವೆ, ಇವೆಲ್ಲ ಏನಿದೆ. ಸೊ ಇವಾಗ ಇದಕ್ಕೆಲ್ಲ ಆಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ನಿಮಗೆ ವಯೋಮಿತಿ ಏಜ್ ಒಂದು ಕನ್ಸೆಷನ್ ಇದೆ. ಓಕೆ, ಸೊ ಇಲ್ಲಿ ನೋಡಿ, ಈಗ ಇದಕ್ಕೆ ಸಿಲೆಬಸ್ ಬೇಕಾದ್ರೆ ಪೇಪರ್ 2ಗೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಬೇಕಾದ್ರೆ ಈ ಪೇಪರ್ 2 ಸಿಲೆಬಸ್ ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ. ಅಂದ್ರೆ ಎಲ್ಲಾ ಹುದ್ದೆಗಳಿಗೂ ಮಾಡ್ಕೋಲ್ಲ, ಟೆಕ್ನಿಕಲ್ ಬಿಟ್ಟು ಈಗ ಈ ಹುದ್ದೆಗಳಾಗಿರ್ಬೋದು, ಮತ್ತೆ ಮುಂದೆ ಹೇಳ್ತೀನಿ. ಇಲ್ಲಿ ನೋಡಿ, ಈ ಹುದ್ದೆ ಪೇಪರ್ 2 ಬೇಕಂದ್ರೆ ಮಾಡೋಣ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, ನಾವು ಈ ತರ ಇಲಾಖೆಗಳದ್ದು 670 ಪೋಸ್ಟ್ಗಳು KE ಇಂದ ಮಾಡಿದಾಗ ನಾವು ಅದಕ್ಕೆ ತಕ್ಕಂತೆ ನಾವು ಮಾಡಿದ್ವಿ ಕೂಡ. ಪೇಪರ್ 2 ಸ್ಪೆಸಿಫಿಕ್ ಪೇಪರ್ಗೆ ತುಂಬಾ ಜನ ಸಕ್ಸಸ್ ಕೂಡ ತಗೊಂಡಿದ್ರು ಅದನ್ನ ಯೂಸ್ ಮಾಡ್ಕೊಂಡು. ಓಕೆ, ಹಾಗೆ ನೋಡಿ ಕಾರ್ಖಾನೆ ಬಾಯ್ಲರ್ಗಳು ಮತ್ತು ಸುರಕ್ಷತೆ ಇಲಾಖೆ, ಇದಕ್ಕೆ ನೋಡಿ, ಇದಕ್ಕೆ ಭಾರತದಲ್ಲಿ ಕಾನೂನು ಸ್ಥಾಪನೆಗೊಂಡ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಮೆಕ್ಯಾನಿಕಲ್, ಕೆಮಿಕಲ್ ಇಂಡಸ್ಟ್ರಿ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ 4 ವರ್ಷ ಪೂರ್ಣ ಅಂದ್ರೆ 4 ಇಯರ್ಸ್ ಪದವಿ ಹೊಂದಿರತಕ್ಕಂಥವ್ರು ಅಪ್ಲೈ ಮಾಡ್ಬೇಕು. ಇದಕ್ಕೆ ಯಾವುದೇ ಡಿಸ್ಟೆನ್ಸ್ ಎಜುಕೇಶನ್ ಯಾವ್ದನ್ನೇ ಪರಿಗಣಿಸಲ್ಲ. ಓಕೆ, ನಾನು ಫಸ್ಟ್ ಹೈದರಾಬಾದ್ ಕರ್ನಾಟಕದ ಕವರ್ ಮಾಡ್ತಾ ಇದ್ದೀನಿ, ಆಮೇಲೆ ನಾನು ಹೈದರಾಬಾದ್ ಕರ್ನಾಟಕ ತಗೋತೀನಿ. ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ ಸ್ನೇಹಿತರೆ. ನಿಮ್ಮ ಮೀಸಲಾತಿ ನೋಡಿ ಎಷ್ಟು ಹುದ್ದೆಗಳಿದೆ, ಅದ್ರ ತಕ್ಕಂತೆ ನೀವು ಅಪ್ಲೈ ಮಾಡ್ಬೇಕು, ಯಾವ್ದು ಬೇಕು ಅದು ಅಪ್ಲೈ ಮಾಡ್ಬೋದು. ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿರ್ಬೋದು, ಸಿವಿಲ್ ಕೇಳಿರೋದು, ಹಾಗಾಗಿ ಸಿವಿಲ್ ಇಂಜಿನಿಯರ್ ಓದಿರ್ಬೇಕು. ಸೊ ಅದ್ರ ಏಜ್ ಇದು ಕೊಟ್ಟಿದ್ದಾರೆ. ಹಾಗೆ ಭೂ ಕಂದಾಯ ಮಾಪನೆ, ಅದಕ್ಕೆ ನೋಡಿ ಸಿವಿಲ್ ಇರಬೇಕು ಅಥವಾ AMI BTech ಸಿವಿಲ್ ಇದ್ರೆ ನಡೆಯುತ್ತೆ. ನಾಟ್ ದೆನ್ 60%, ಅಂದ್ರೆ 60% ಮಿನಿಮಮ್ ಮಾರ್ಕ್ಸ್ ತಗೊಂಡಿರ್ಬೇಕು ಅದರಲ್ಲಿ. ಓಕೆ, ಸೊ ಇನ್ ಆಸ್ ಪರ್ ನಿಮ್ಮ ಒಂದು ಕ್ಯಾಟಗರಿ ವೈಸ್ ಮೀಸಲಾತಿ ಮತ್ತೆ ಏಜ್. ಓಕೆ, ಸೊ ಹಾಗೆ ಇಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕ ನೋಡಿ, ಇದಕ್ಕೆ ಬೇಕಾದ್ರೂ ಕೂಡ ಮಾಡಬಹುದು ನಾವು. ಇದಕ್ಕೆ ಮಸ್ಟ್ ಬಿ ಎ ಹೋಲ್ಡರ್ ಆಫ್ BE ಡಿಗ್ರಿ ಇನ್ ಎನಿ ಬ್ರಾಂಚ್. ನೋಡಿ, ಯಾವುದೇ ಬ್ರಾಂಚ್ ಅಲ್ಲಿ BE ಇರೋರು ಮಾಡಬಹುದು. ಇಲ್ಲಿ ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್, ಮತ್ತೆ ಎನಿ ಬ್ರಾಂಚ್, ಎನ್ವೈರನ್ಮೆಂಟ್ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಎಲೆಕ್ಟ್ರಾನಿಕ್ಸ್, ಯಾರು ಬೇಕಾದ್ರೂ ಮಾಡಬಹುದು. ಆರ್ ಮಾಸ್ಟರ್ ಡಿಗ್ರಿ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ MBA ಮಾಡಿರೋ ಕೂಡ ಅಪ್ಲೈ ಮಾಡಬಹುದು. ನೋಡಿ, ಇದಕ್ಕೂ ಸಿಲೆಬಸ್ ಏನಿದೆ, ಇದಕ್ಕೂ ಸಿಲೆಬಸ್ ನ ತಗೊಂಡಿಲ್ಲ. ಇವೆಲ್ಲ ನಿಮ್ ನೋಟಿಫಿಕೇಶನ್ ನಾನೇನೋ ಶೇರ್ ಮಾಡಿದ್ದೀನಿ PDF, ಅದ್ರ ಕೊನೆಗೆ ಇರುತ್ತೆ ನೋಡಿ ಸ್ನೇಹಿತರೆ. ಯಾವ ಯಾವ ಹುದ್ದೆಗಳಿಗೆ ಪೇಪರ್ 2ಗೆ ಸಂಬಂಧ. ಪೇಪರ್ 1 ಎಲ್ಲದಕ್ಕೂ ಸೇಮ್ GK. ಆಲ್ರೆಡಿ GK ನಮ್ಮ ಪ್ಲೇ ಲಿಸ್ಟ್ ಗಳಿಗೆ ಅದನ್ನ ರೆಫರ್ ಮಾಡಿದ್ರೆ ಸಾಕು ನಿಮ್ಗೆ. ಅರ್ಥ ಆಗ್ತಿದೆಯಲ್ಲ. ಹಾಗೆ ಭೂ ವಿಜ್ಞಾನ, ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಬೇಕಿಲ್ಲ, ಜಿಯಾಲಜಿ ಅಥವಾ ಅಪ್ಲೈಡ್ ಇನ್ ಜಿಯಾಲಜಿ, MSc ಕೊಟ್ಟಿದ್ದಾನೆ, ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಅಂತ ಹೇಳಿ, ಇದು ಬಂದಿರಬೇಕು. ಸೊ ಇದಿಷ್ಟು ಬಂದು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ. ಈಗ RPC ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ನೋಡಿದ್ರೆ ಅಲ್ಲಿ 9 ರೀತಿಯಾದ ಹುದ್ದೆಗಳಿದೆ. ಸೇಮ್ ಅಲ್ಲಿ ಏನಿದೆ, ಅಲ್ಲಿ 3 ಇಲಾಖೆಗಳು ಜಾಸ್ತಿ ಇದೆ ಅಷ್ಟೇ, ಯಾವ್ದು RPC. ಸೊ ಅವ್ರಿಗೆ ಸೇಮ್ 14 ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮಂತ್ ಇಂದ ಮೇ 14 ಇದು ಲಾಸ್ಟ್ ಡೇಟು. ಶುಲ್ಕ ಪಾವತಿ ಮಾಡಕ್ಕೂ ಲಾಸ್ಟ್ ಡೇಟು 14/8 ಟೆಂಟೇಟಿವ್ ಎಕ್ಸಾಮ್ ಪೇಪರ್ 1ಗೆ. ಸೇಮ್ ಸರ್, ಅವ್ರಿಗೂ ಕೂಡ ಅದೇ ಸಿಲೆಬಸ್ ಇದೆ, ಅದೇ ಮೀಸಲಾತಿ, ಅದೇ ಒಂದು ಇದು ಜಲಸಂಪನ್ಮೂಲ ಇಲಾಖೆಯಲ್ಲಿ ಎಕ್ಸ್ಟ್ರಾ ಸೇರಿಸಿದ್ದಾನೆ. ಸಿವಿಲ್ ಇಂಜಿನಿಯರ್ ಕೇಳಿದ್ದಾನೆ. ಓಕೆ, ಡಿಪ್ಲೊಮಾ ಸರ್ಟಿಫಿಕೇಟ್ ಇಲ್ಲಿ ಓದಿ, ನಿಮ್ಗೆ ಗೊತ್ತಾಗುತ್ತೆ ಏನೇನಿದೆ ಅಂತ. ಈ ನೋಟಿಫಿಕೇಶನ್, ನೀವು ಯಾವ ಜಾಬ್ ನಿಮ್ಮ ಕ್ವಾಲಿಫಿಕೇಶನ್ ಅದ್ರ ತಕ್ಕಂತೆ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನೀವು ಯಾವ್ದಕ್ಕೆ ಅಪ್ಲೈ ಮಾಡಬೇಕು ನೀವು ಲಿಸ್ಟ್ ಮಾಡ್ಕೊಂಬಿಡಿ ಫಸ್ಟ್. ಓಕೆ, ನೋಟಿಫಿಕೇಶನ್ ಇದೆ, ಅಥವಾ ಈ ವಿಡಿಯೋ ನೋಡ್ಕೊಳ್ಳಿ, ನೀವು ನೋಡ್ಕೊಳ್ಳಿ ಇಲ್ಲಿ ಯಾವ್ದು ನಿಮ್ಗೆ ಕ್ವಾಲಿಫಿಕೇಶನ್ ಏನೋ ನಿಮ್ದಿದು, ಅದ್ರ ತಕ್ಕಂತೆ ನಿಮ್ಗೆ ಯಾವ್ದು ಬೇಕು, ಯಾವ್ದ್ರಲ್ಲಿ ನಿಮ್ಮ ಕ್ಯಾಟಗರಿ ಏನ್ ಬರುತ್ತೆ, ಯಾವ ಕ್ಯಾಟಗರಿ ನೀವು ಅಪ್ಲೈ ಮಾಡೋದು, ಎಲ್ಲಿ ನಿಮ್ಗೆ ಜಾಸ್ತಿ ವೇಕೆನ್ಸಿ ಕ್ಯಾಟಗರಿ ವೈಸ್ ಇದೆ, ಅದನ್ನ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ತೀನಿ. ಓಕೆ, ಸೊ ಬ್ಯಾಕ್ವರ್ಡ್ ನೋಡಿ, ಇಲ್ಲಿ ಇದ್ರಲ್ಲೂ ಇದೆ RPC ಬ್ಯಾಕ್ವರ್ಡ್ ಕ್ಲಾಸಸ್ಗೆ 21 ಹುದ್ದೆಗಳಿದೆ. ಸೊ ಇದ್ರದ್ದು ಪೇಪರ್ 2 ಬೇಕಾದ್ರೆ ನಾವು ಮಾಡಬಹುದು. 1-2 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪೇಪರ್ ಸ್ಪೆಸಿಫಿಕ್ ಬೇಕಾದ್ರೆ ವಿಡಿಯೋ ಮಾಡೋಣ. ಬೇಕಾದ್ರೆ ನೀವು ಹೆಚ್ಚು ಕಮೆಂಟ್ ಮಾಡಿದಷ್ಟು ನಾವು ವಿಡಿಯೋ ಮಾಡ್ತೀವಿ ಅದಕ್ಕೆ ಸಂಬಂಧ. ಯಾಕಂದ್ರೆ ತುಂಬಾ KS ಇದೆ, ಮತ್ತೆ ಇದಿದೆ, ವಿಲೇಜ್ ಅಕೌಂಟೆಂಟ್ ಇದೆ, ಹಾಗಾಗಿ ತುಂಬಾ ಸೀರೀಸ್ ಗಳಿದೆ. ಅಂಡ್ ಎವ್ರಿಥಿಂಗ್ ಇಸ್ ಫ್ರೀ. ನಾವು ನಮ್ಮ ಯೂಟ್ಯೂಬ್ ಅಲ್ಲಿ ಮಾಡ್ತಕ್ಕಂಥದ್ದು ಯಾವುದೇ ನಾವು ಬೇರೆಯವ್ರ ತರ ಪೇಡ್ ಕೋರ್ಸ್ ಮಾಡಲ್ಲ. ಪೇಡ್ ಕೋರ್ಸ್ ಗಿಂತ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ನಾವು ಯೂಟ್ಯೂಬ್ ಅಲ್ಲಿ ಕೊಡ್ತೀವಿ. ಓಕೆ, ಎವ್ರಿಥಿಂಗ್ ಇಸ್ ಫ್ರೀ. ಅಂಡ್ ಇದು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ. ಸೊ ಇದು ಮತ್ತೆ ಹಿಂದುಳಿದ ವರ್ಗ, ಇದೆರಡಕ್ಕೆ ಬೇಕಾದ್ರೆ ಪೇಪರ್ 2ಗೆ ನಾವು ಮಾಡಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಟ್ರೈ ಮಾಡ್ತೀವಿ. ನೀವು ರೆಸ್ಪಾನ್ಸ್ ಚೆನ್ನಾಗಿ ಬಂದ್ರೆ ಮಾಡ್ತೀವಿ ಸ್ನೇಹಿತರೆ. ಹಾಗೆ ನೋಡಿ, ಜಲಸಂಪನ್ಮೂಲ ಮೆಕ್ಯಾನಿಕಲ್ ಇಂಜಿನಿಯರ್ ಕೇಳಿದ್ದಾನೆ ಇಲ್ಲಿ, ಮೆಕ್ಯಾನಿಕಲ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪೇಪರ್ 2, ಪೇಪರ್ 1 ಎಲ್ಲ ಇದಕ್ಕೂ ಸೇಮೆ, ಆಯ್ತಾ. ಸೊ ಈ ಹುದ್ದೆಗಳಿಗೆ ನೋಡಿ, ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್, ಕೆಮಿಕಲ್ ಇಂಡಸ್ಟ್ರಿ. ಸೊ ಇದನ್ನ ನೋಡ್ಕೊಳ್ಳಿ, ನಿಮ್ಗೆ ಯಾವ ಕ್ವಾಲಿಫಿಕೇಶನ್ ಏನು ಅಂತ. ಬಟ್ ಎಲ್ಲ ನಿಮ್ಗೆ ಏನಾಗಿರ್ಬೇಕು ಸರ್, BE ಆಗಿರ್ಬೇಕು. ಮತ್ತೆ ಅವ್ನು ಎಲ್ಲಿ 3 ವರ್ಷ 2 ವರ್ಷ ಕೇಳಿರ್ತಾನೆ ಅಲ್ಲಿ ಮಾತ್ರ ಅದಕ್ಕೆ ಅಪ್ಲಿಕೇಬಲ್. ಅಂತ ಜಾಬ್ ಮಾತ್ರ ಪರಿಗಣಿಸ್ತಾರೆ, ಎಲ್ಲದಕ್ಕೂ ಪರಿಗಣಿಸಲ್ಲ.
ಬೇರೆ ಎಲ್ಲದಕ್ಕೂ 4 ಇಯರ್ಸ್ BE ಕಂಪ್ಲೀಟ್ ಆಗಿರ್ಲೇಬೇಕು. ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ, ಏನ್ ಕೊಟ್ಟಿದ್ದಾನೆ ಅದನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ನೋಡಿ, ಇಲ್ಲೆಲ್ಲ ಇಲ್ಲಿದೆ. ಸೊ ಎಲ್ಲಾ ಹುದ್ದೆಗಳನ್ನ ನಾನು ತೋರ್ಸಕ್ ಹೋಗಲ್ಲ, ನಿಮ್ಗೆ ಯಾವ ಹುದ್ದೆ ಬೇಕು ಅದನ್ನ ಸ್ಟಾರ್ಟಿಂಗ್ ತೋರಿಸ್ತೀನಿ, ಅಲ್ಲಿ ನೋಡ್ಕೋಬಹುದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ KE KS GK ಮಾಡ್ತಾ ಇದೀವಲ್ಲ ಪೇಪರ್ 1, ಅಥವಾ ಆಲ್ರೆಡಿ ಮಾಡಿರ್ತಕ್ಕಂಥ ನಮ್ಮ KE KPSC ಗ್ರೂಪ್ C ವಿಡಿಯೋಸ್ ಗಳೆಲ್ಲ GK ಪೇಪರ್ 1 ವಿಡಿಯೋ ಮಾಡಿದೀನಿ ನೋಡಿ, 48 ವಿಡಿಯೋ ಇದೆ. ಮತ್ತೆ ನಿಮ್ಗೆ ಕರೆಂಟ್ ಅಫೇರ್ ಇರುತ್ತೆ, ಕರೆಂಟ್ ಅಫೇರ್ ಗೆ ವಿಡಿಯೋ ತಗೊಳ್ಳಿ, ಮ್ಯಾರಥಾನ್ ವಿಡಿಯೋಗಳಿದೆ, ಹಾಗೆ ನಮ್ಮ ಮೆಂಟಲ್ ಎಬಿಲಿಟಿ ವಿಡಿಯೋ ಸೀರೀಸ್ ಇದೆ. ಸೊ ಇವೆಲ್ಲ ಏನಿದೆ ಇವೆಲ್ಲ ಸಿಲೆಬಸ್ ಇದೆ ನಿಮಗೆ. ಅದು ಬಿಟ್ರೆ ನಮ್ಗೆ ಇನ್ನೊಂದು GK ಸೀರೀಸ್ ಅಂತ ಮಾಡಿದೀವಿ, ತೋರಿಸ್ತೀನಿ. ಐ ವಿಲ್ ಶೋ ಯು. ಪೇಪರ್ 1 ನೋಡಿ GK ಸೀರೀಸ್ ಅಂತಿದೆ. ಸೊ ಇವೆಲ್ಲ ನೀವುಗಳು ನೋಡ್ಕೊಂಡು ಫಾಲೋ ಮಾಡಿ. ನಾನು ಲಿಂಕ್ ಕೊಡ್ತೀನಿ, ಎಲ್ಲ ಲಿಂಕ್ ಅಲ್ಲಿ ಇಲ್ಲ. ಪೇಪರ್ 1 ಗೆ ನನ್ನ ಕಂಪ್ಲೀಟ್ ಡೀಟೇಲ್ ಆಲ್ರೆಡಿ ನಿಮಗೆ ಇದೆ. ಮತ್ತೆ ನಾವು ಈಗ ಏನ್ ವಿಡಿಯೋ ಸೀರೀಸ್ ಮಾಡ್ತಾ ಇದೀವಿ KS ಗೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬಹುದು. ಗ್ರೂಪ್ A ಗ್ರೂಪ್ ಈಗ ನಾವು KS ಗೆ ಮಾಡ್ತೀವಿ, ಅದು ರೆಫರ್ ಮಾಡ್ಕೋಬಹುದು. ಸೊ ಲಿಂಕ್ಸ್ ಕೊಟ್ಟಿರ್ತೀನಿ. ಹಾಗೆ ನಿಮಗೆ ಪೇಪರ್ 2 ಗೆ ನಾನು ಹೇಳಿದ್ರೆ ಒಂದೆರಡು, ಅದಕ್ಕೆ ಬೇಕಾದ್ರೆ ನಾವು ಟ್ರೈ ಮಾಡೋಣ. ಪೇಪರ್ 2 ಗೆ ಒಂದೆರಡು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ನ ಮುಟ್ಟಕ್ ಹೋಗಲ್ಲ, ಮೆಕ್ಯಾನಿಕಲ್ ಬೇಕಾದ್ರೆ, ಎಲೆಕ್ಟ್ರಿಕಲ್ ಆದ್ರೆ ಒಂದ್ ಪಕ್ಷ ಮುಟ್ಬೋದು, ಯಾಕಂದ್ರೆ ಐ ಆಮ್ ಎಲೆಕ್ಟ್ರಿಕಲ್ ಇಂಜಿನಿಯರ್ E&E, ಹಾಗಾಗಿ ಅದನ್ನ ಬೇಕಾದ್ರೆ ನಾನು ನೋಡ್ತಾ ಇದ್ದೆ. ಬಟ್ ಇದು ಎಲೆಕ್ಟ್ರಿಕಲ್ ಸ್ಪೆಸಿಫಿಕ್ ಆಗಿ ಕೊಟ್ಟಿಲ್ಲ. ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಡೀಟೇಲ್ಸ್ ಎಲ್ಲ ನಮ್ಮ ಕಂಪ್ಲೀಟ್ PDF ನ ನೀವು ಓದ್ಕೊಳ್ಳಿ. ನಾನು ಏನ್ ಇಂಪಾರ್ಟೆಂಟ್ ಅದನ್ನ ಹೇಳಿದೀನಿ. ನೀವು ಯಾವ ಜಾಬ್ ಬೇಕೋ ಅದಕ್ಕೆ ಅಪ್ಲೈ ಮಾಡ್ಬೋದು, ಎಷ್ಟು ಮಲ್ಟಿಪಲ್ ಅಪ್ಲೈ ಮಾಡ್ಬೋದು ಜಾಬ್ಸ್, ಆದ್ರೆ ಎಲ್ಲದಕ್ಕೂ ನೀವು ಫೀಸ್ ಕಟ್ಟಬೇಕಾಗತ್ತೆ. ಓಕೆ, ಮತ್ತೆ ಪ್ರಯಾರಿಟಿ ಕೊಡಬೇಕಾಗುತ್ತೆ, ಯಾವ್ದು ನಿಮಗೆ ಫಸ್ಟ್ ಇಂಪಾರ್ಟೆಂಟ್, ಸೆಕೆಂಡ್ ಇಂಪಾರ್ಟೆಂಟ್ ಅಂತ. ಸೊ ನೋಡ್ಕೊಂಡು ಮಾಡ್ಕೊಂಡು ಅಪ್ಲೈ ಮಾಡಿ. ಇನ್ನೂ ಟೈಮ್ ಇದೆ, 1 ಮಂತ್ ಟೈಮ್ ಇದೆ ಅಪ್ಲೈ ಮಾಡಕ್ಕೆ, ನಿಮ್ಗೆ ಆ ಲಿಂಕ್ ಆಕ್ಟಿವೇಶನ್ ಆಗಕ್ಕೆ. ಸೊ ಹಾಗಾಗಿ ಡೀಟೇಲ್ ಗೆ ಸ್ಟಡಿ ಮಾಡಿ, ಯಾವ್ದು ಬೇಕು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಆ ಲಿಂಕ್ ಆಕ್ಟಿವ್ ಆದಾಗ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀವಿ, ಅಲ್ಲಿಂದ ನೀವು ಅಪ್ಲೈ ಮಾಡಿಸ್ತೀವಿ. ಇನ್ ವಿಡಿಯೋಸ್ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಲಿಂಕ್ಸ್ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ. ಕಮೆಂಟ್ ಮಾಡಿ ಪೇಪರ್ 2 ಗೆ ಬೇಕಂದವರು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.